ಸರ್ ಮೂವ್ ಸರ್ ಮೂವ್ ಸರ್ ಇದು ಈ ದಿನ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ವತಿಯಿಂದ ಸಾರಥಿ ಯೋಜನೆ ಅಡಿಯಲ್ಲಿ ಮೊದಲನೆಯದಾಗಿ ದೊಡ್ಡೇರಿ ಗ್ರಾಮದ ಮುರಳಿ ಅವರಿಗೆ ಈ ಒಂದು ಪ್ರಪ್ರಥಮವಾಗಿ ಚಳ್ಳಕೆರೆ ತಾಲೂಕಿನಲ್ಲಿ ಈ ಒಂದು ವಾಹನ ಕೊಡೋದ್ರ ಮುಖೇನ ಇವತ್ತು ನಮ್ಮ ಒಂದು ಸಾರಥಿ ಯೋಜನೆಗೆ ಇವತ್ತು ಚಾಲನೆಯನ್ನು ಕೊಟ್ಟಂತಹ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿಗಳು ಮತ್ತು ಎಲ್ಲೇ ಹೋದ್ರೂ ಸಹ ಒಂದು ಸರಳತೆಯಿಂದನೇ ಸಹ ಅವರ ಒಂದು ವ್ಯಕ್ತಿತ್ವ ಆದಂತಹ ಜನಪ್ರಿಯ ಶಾಸಕರಾದಂಥ ಟಿ ರಘುಮೂರ್ತಿ ಸಾಹೇಬರು ಸಹ ನಮ್ಮ ಜೊತೆ ಈಗ್ತಾನೆ ಈ ಒಂದು ವಾಹನವನ್ನು ಹಸ್ತಾಂತರವನ್ನು ಮಾಡೋದ್ರ ಜೊತೆಲಿ ಒಂದು ವಾಹನವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾನು ಸರ್ಕಾರಕ್ಕೆ ಇವತ್ತು ಆದೋರೋದರನ್ನ ಮರಿಬಾರ್ದು. ಇವತ್ತು ನಮ್ಮ ಈ ಒಂದು ಸರ್ಕಾರ ಇವತ್ತು ಏನು ನನ್ನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರು ಇರ್ಬೋದು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ನಾವು ಇವರಿಬ್ಬರಿಗೆ ಪ್ರಪ್ರಥಮವಾಗಿ ನಾನು ಒಂದು ಕೃತಜ್ಞತೆಯನ್ನು ನಾನು ಸಲ್ಲಿಸೋದಕ್ಕೆ ಇಚ್ಛೆಪಡ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದಮೇಲೆ ಇವತ್ತು ನಮಗೆ ಆದಂಥ ಒಂದು ನಿಗಮವನ್ನು ಕೊಟ್ಟು ಬಹುಶಃ ಇತಿಹಾಸದಲ್ಲಿ ಯಾರೂ ಸಹ ಯಾವುದೇ ಒಂದು ಸರ್ಕಾರಗಳು ಮಾಡದಿರ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಒಂದು ಸರ್ಕಾರ ಮಾಡಿದೆ. ಇವತ್ತು ನಾನು ಸರ್ಕಾರಕ್ಕೆ ನಿಜವಾಗಿ ನನ್ನ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಕಾಡುಗೊಲ್ಲರ ಎಲ್ಲ ಸಮಸ್ತ ಜನತೆಯ ಪರವಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಇದೇ ಅಲ್ಲ, ಇನ್ನು ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇವತ್ತು ಕಾರ್ ಕೊಟ್ಟಿದ್ದೇವೆ, ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಟ್ರ್ಯಾಕ್ಟರ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿರ್ಬೋದು, ನನ್ನ ಇಲಾಖೆಯ ನನ್ನ ಒಂದು ಸೆಕ್ರೆಟರೀಸ್ ಇರ್ಬೋದು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಇರ್ಬೋದು, ಈ ಹಿಂದೆ ನಮಗೆ ಹಿಂದುಳಿದ ವರ್ಗದ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಸಂಗಡಿಗೆ ಸರ್ ಅವ್ರ ಜೊತೆ ನಾನು ಬಳಿ ಚರ್ಚೆ ಮಾಡೋದಂಥ ಈಗಾಗಲೇ ನಾನು ಒಪ್ಪಿಗೆಯನ್ನು ಪಡೆದಿದ್ದೇವೆ. ಮತ್ತು ಇದೇ ಅಲ್ಲ, ಇನ್ನು ಜನಪರ ಒಂದು ಸಮಾಜಕ್ಕೆ ಏನೆಲ್ಲ ಬೇಕೋ ಅದನ್ನು ಇವತ್ತು ಸರ್ಕಾರದಿಂದ ಒಬ್ಬ ತಳಮಟ್ಟದ ಒಬ್ಬ ಕಟ್ಟಕಡೆಯ ಮನುಷ್ಯನಿಗೆ ತಲುಪಿಸೋ ನಿಟ್ಟಿನಲ್ಲಿ ನಾನು ಒಬ್ಬ ಪ್ರಾಮಾಣಿಕವಾಗಿ, ನಾನೊಬ್ಬ ಅಧ್ಯಕ್ಷ ಅಂತ ಹೇಳಲ್ಲ, ನಾನು ಒಬ್ಬ ಸಮಾಜದ ಒಬ್ಬ ನಾನಿವತ್ತು ಅಧ್ಯಕ್ಷ ಅಲ್ಲ, ಜನಗಳ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಇವತ್ತು ಒಂದು ಸರ್ಕಾರ ನನಗೆ ಒಂದು ಅವಕಾಶ ಕೊಟ್ಟಿದೆ. ನಾನು ಅಷ್ಟೇ ಸಹ ನನ್ನ ಕಾಡುಗೊಲ್ಲ ಬಂಧುಗಳಿಗೆ ನಾನು ಹೇಳ್ತೀನಿ, ದಯಮಾಡಿ ಇಂತಹ ಸರ್ಕಾರಗಳು ಬಂದಾಗ ಮಾತ್ರನೇ ನಮಗೂ ಸಹ ಅಭಿವೃದ್ಧಿ ಆಗಲಿಕ್ಕೆ ಅನ್ನೋದನ್ನು ನಾವು ಇವತ್ತು ಮನಗಾಣಬೇಕಾಗ್ತದೆ. ಇವತ್ತು ಈ ಕ್ಷೇತ್ರದ ಶಾಸಕರು ಇರ್ಬೋದು, ನಮ್ಮ ಒಂದು ಸರ್ಕಾರದ ಒಂದು ಮುಖ್ಯಮಂತ್ರಿಗಳಿರ್ಬೋದು ಮತ್ತು ದಿವಂಗತ ಏನು ನಮ್ಮ ಒಂದು ಸುಧಾಕರ್ ಸಾಹೇಬ್ರು ಏನಿವತ್ತು ಅವರು ಒಂದು ದೈವಾಧೀನರಾಗಿದ್ದಾರೆ. ಇವತ್ತು ಆ ಕ್ಷೇತ್ರದಲ್ಲಿ ಏನು ಚುನಾವಣೆ ಎದುರಾಗಿದೆ, ಉಪಚುನಾವಣೆ ಎದುರಾಗಿದೆ. ದಯಮಾಡಿ ನಾನು ಹಿರಿಯೂರಿನ ಒಂದು ಮತದಾರ ಬಂಧುಗಳಲ್ಲೂ ಸಹ ನಾನು ಈಗಲೇ ಈ ಒಂದು ಮಾಧ್ಯಮದ ಮುಖೇನ ನಾನು ಇವತ್ತು ಮನವಿ ಮಾಡ್ತೇನೆ. ದಯಮಾಡಿ ಇವತ್ತು ನಮ್ಮ ಏನು ಜನಪ್ರಿಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಸರ್ ಅವ್ರು ಏನು ಕೊಡ್ತಾರೋ ಕರೆ ಕೊಟ್ಟಂಥ ಆ ಸಂದರ್ಭದಲ್ಲಿ ಅದಕ್ಕೆ ನಾವೆಲ್ಲರೂ ಅವ್ರ ಜೊತೆ ನಾವು ಹೆಜ್ಜೆ ಹಾಕೋಣ, ನಮ್ಮ ಸಮಾಜವನ್ನು ಎಷ್ಟು ಸಾಧ್ಯ ಅಷ್ಟು ಅಭಿವೃದ್ಧಿ ಮಾಡ್ಕೊಳ್ಳೋಣ. ಮತ್ತು ನೋಡಿ, ಸ್ವಾತಂತ್ರ್ಯ ಒಂದು ಇಷ್ಟು ವರ್ಷ ಆಗಿದೆ, ನಮ್ಮ ಸಮಾಜದಲ್ಲಿ ಯಾರೂ ಮಂತ್ರಿ ಆಗಿರಲಿಲ್ಲ. ಇವತ್ತು ನಾನೊಬ್ಬ ರಾಜ್ಯದ ಒಂದು ಸಚಿವ ಸ್ಥಾನಮಾನ ಹೊಂದಿ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಇವತ್ತು ನಿಜವಾಗಿ ಅದು ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ಸರ್ಕಾರ ಕೊಟ್ಟೋದಕ್ಕೆ ನಾವು ಚಿರಋಣಿಯಾಗಿರಬೇಕಾಗ್ತದೆ. ಇದು ನಾನು ಒಬ್ಬನಿಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಅಲ್ಲ, ಇಡೀ ನನ್ನ ಸಮಾಜವನ್ನು ಗುರುತಿಸಿ ಇವತ್ತು ನನ್ನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಅವಕಾಶ. ನಾನು ಸಹ ಅಷ್ಟೇ ನಿಮ್ಮ ಒಬ್ಬ ಮನೆಯ ಮಗನಾಗಿ ನಿಮ್ಮ ಒಂದು ದುಃಖಗಳಲ್ಲಿ, ನಿಮ್ಮ ಒಂದು ಕಷ್ಟದ ಸಂದರ್ಭದಲ್ಲಿ ನಾನೇ ಅಲ್ಲ, ಇರ್ತಕ್ಕಂಥ ಮುಖಂಡರುಗಳು ಎಲ್ಲರೂ ಸೇರಿ ಜೊತೆಲಿ ಕೇಂದ್ರ ಅಧ್ಯಕ್ಷ ಕೆಲಸ ಮಾಡೋಣ. ಬರೀ ನಮ್ಮ ಒಂದು ನಿಗಮನೆಲ್ಲ, ಬೇರೆ ಎಲ್ಲ ಜೊತೆಗೂಡಿ ನಾವು ಎಲ್ಲರ ಒಂದು ಸಮಾಜದಲ್ಲೂ ಸಹ ಒಂದು ಒಳ್ಳೆಯ ರೀತಿ ವಿಶ್ವಾಸದಿಂದ ಜೊತೆಗೂಡಿ ಕೆಲಸ ಮಾಡೋಣ. ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳೋದಕ್ಕೆ ನಾನು